ನೀವು ಯಾರ್ಯಾರು ಈ ವರ್ಷ ಸಿಇಟಿ ಕೌನ್ಸಿಲಿಂಗ್ ನ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ರಾ, ನೀವೆಲ್ಲರೂ ಕೂಡ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗಿರುತ್ತೆ. ಈ ವರ್ಷ ಏನಾಗಿದೆ ಅಂದ್ರೆ ಕೌನ್ಸಿಲಿಂಗ್ ಪ್ರೊಸೆಸ್ ಕಂಪ್ಲೀಟ್ಲಿ ಚೇಂಜಸ್ ಆಗಿದೆ. ಮತ್ತೆ ಈ ಒಂದು ತಪ್ಪನ ಮಾಡಿದ್ರೆ ನಿಮ್ಮ ಸೀಟ್ ಕ್ಯಾನ್ಸಲ್ ಆಗ್ಬೋದು, ಮತ್ತೆ ಫರ್ದರ್ ರೌಂಡ್ ಕೌನ್ಸಿಲಿಂಗ್ ನೀವು ಕೂಡ ಅಟೆಂಡ್ ಮಾಡಕ್ ಆಗದೇನೂ ಕೂಡ ಇರ್ಬೋದು. ಓಕೆನಾ? ಈ ವರ್ಷ ಕೌನ್ಸಿಲಿಂಗ್ ಅಲ್ಲಿ ನೀವು ಯಾವ ರೀತಿ ಅಟೆಂಡ್ ಮಾಡಬೇಕು, ಏನೇನು ಚೇಂಜಸ್ ಆಗಿದೆ, ಇದ್ರ ಬಗ್ಗೆ ನಿಮ್ಗೆ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವರ್ಷ ಸಿಇಟಿ ಎಕ್ಸಾಮ್ ನ ಬರ್ದಿದ್ದೀರಾ, ಹಾಗೆ ಸಿಇಟಿ ರಿಸಲ್ಟ್ ಗೋಸ್ಕರ ವೆಯ್ಟ್ ಮಾಡ್ತಾ ಇರಾ, ಹಾಗೆ ಸಿಇಟಿ ಕೌನ್ಸಿಲಿಂಗ್ ನ ಅಟೆಂಡ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀರಾ ಅಂದ್ರೆ ನಿಮ್ಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದ್ರೆ ನೀವು ಮಾಡುವಂತ ಒಂದು ಸಣ್ಣ ಲೈಕ್, ಒಂದು ಸಣ್ಣ ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿಯ ಒಂದು ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಇಲ್ಲಿ ನಿಮ್ಗೆ ಜೆನ್ಯೂನ್ ಆಗಿ ಹೇಳ್ಬೇಕಂದ್ರೆ ನಮ್ಮ ಜನರೇಷನ್ ಪ್ರಾಬಬ್ಲಿ ಒಂದು ಲಾರ್ಜ್ ಜನರೇಷನ್ ಆಗಿರ್ಬೋದು, ಒಂದು ರಾಂಗ್ ಕಾಲೇಜ್ ನ ಚೂಸ್ ಮಾಡುವಂತದ್ದು. ಯಾಕಂದ್ರೆ ಕೆಲವು ವರ್ಷಗಳ ಹಿಂದೆ ನಿಮ್ಗೆ ಜಸ್ಟ್ ಸಿಂಪಲ್ ಆಗಿ ಒಂದು ಕೋಡಿಂಗ್ ಬಂದಿತ್ತು ಅಂದ್ರೂ ಕೂಡ ಟೆಕ್ ಅಲ್ಲಿ ಸರ್ವೈವ್ ಆಗಬಹುದಾಗಿತ್ತು. ಆದ್ರೆ ಇವಾಗ ಕಂಪ್ಲೀಟ್ಲಿ ಎ ಕೋಡ್ ಬರೆಯುತ್ತೆ, ವೆಬ್ಸೈಟ್ ನ ಬಿಲ್ಡ್ ಮಾಡುತ್ತೆ, ಎರರ್ ನ ಐಡೆಂಟಿಫೈ ಮಾಡುತ್ತೆ, ಪ್ರೋಸೆಸ್ ನ ಕಂಪ್ಲೀಟ್ ಆಗಿ ಒಂದು ಆಟೋಮೇಟೆಡ್ ಮಾಡಿದೆ. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, 4 ವರ್ಷ ಔಟ್ಡೇಟೆಡ್ ಸ್ಕಿಲ್ ಕಲ್ತ್ಕೊಂಡು ಗ್ರಾಜುಯೇಷನ್ ಆದ್ರೆ ನಿಮ್ಮ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅನ್ನೋದು ಸ್ವಲ್ಪ ಸ್ಕೇರಿ ಅನ್ಸುತ್ತೆ ಅಲ್ವಾ? ಸಾಕಷ್ಟು ಜನ ಸ್ಟೂಡೆಂಟ್ಸ್ ಗಳು ಇವಾಗ ಕಾಲೇಜ್ ನ ಕ್ಯಾಂಪಸ್ ಸೈಜ್ ಮೇಲೆ, ರ್ಯಾಂಕಿಂಗ್ ಮೇಲೆ, ಒಂದು ಬ್ರಾಂಡ್ ನೇಮ್ ಮೇಲೆ ಚೂಸ್ ಮಾಡ್ತಾ ಇದ್ದಾರೆ. ಆದ್ರೆ ಒಂದು ರಿಯಲ್ ಕ್ವಶನ್ ನೀವು ಕೇಳ್ಕೋಬೇಕಾಗಿರೋದು ಅಂದ್ರೆ ಈ ಒಂದು ಕಾಲೇಜ್ಗಳು ನಿಮ್ಗೆ ಏಗೆ ಪ್ರಿಪೇರ್ ಮಾಡುತ್ತಾ ಅನ್ನೋದು. ಅದಕ್ಕೋಸ್ಕರ ನಿಮ್ಗೆ ಇಲ್ಲಿ ಆಲ್ಟಾ ಸ್ಕೂಲ್ ಆಫ್ ಟೆಕ್ನಾಲಜಿ ಇದೆ. ಇದು ಇಂಡಿಯಾದಲ್ಲಿ ಫಸ್ಟ್ ಬಿಟೆಕ್ ಪ್ರೋಗ್ರಾಮ್ ನ ಇಂಟ್ರೊಡ್ಯೂಸ್ ಮಾಡಿದ್ರೆ, ಇಂಡಸ್ಟ್ರಿಗಳು ಯಾವ ರೀತಿ ಒಂದು ಕೆಲಸ ಮಾಡ್ತಿದ್ರೆ ಅದ್ರ ಪ್ರಕಾರ ಒಂದು ಪ್ರೋಗ್ರಾಮ್ ನ ಡಿಸೈನ್ ಮಾಡಿದ್ರೆ, ಇಲ್ಲಿ ಸ್ಟೂಡೆಂಟ್ಸ್ ಗಳು ಮ್ಯಾಂಗ್ ಇಂಜಿನಿಯರ್ಸ್ ಇಂದ ಒಂದು ಗೈಡೆನ್ಸ್ ನ ಪಡ್ಕೋತಾರೆ. ಮತ್ತೆ ನಿಮಗೆ ಡೇ 1 ಅಲ್ಲೇ ನಿಮಗೆ ಫ್ರೀ ಆಗಿ ಒಂದು ಮ್ಯಾಕ್ ಬುಕ್ ಲ್ಯಾಪ್ಟಾಪ್ ಕೂಡ ಸಿಗುತ್ತೆ. ಹಾಗೆ ನೀವು ಚಾಟ್ ಜಿಪಿಟಿ, ಕ್ಲೌಡ್, ಜೆಮಿನಿ, ಪರ್ಪ್ಲೆಕ್ಸಿಟಿಗೆ ಎಲ್ಲದಕ್ಕೂ ಕೂಡ ಆಕ್ಸೆಸ್ ನ ಪಡ್ಕೋತೀರಾ. ಇದ್ರ ಜೊತೆಗೆ ನಿಮಗೆ ಹ್ಯಾಕಥಾನ್ಸ್, ಎ ಲ್ಯಾಬ್ಸ್, ಕೋಡಿಂಗ್ ಕಲ್ಚರು, ಅಲ್ಲಿ ಇಂಟರ್ನ್ಶಿಪ್ ಕೂಡ ಸಿಗುತ್ತೆ. ಮತ್ತೆ ಇನ್ಫ್ಯಾಕ್ಟ್ ನಿಮಗೆ ಇಲ್ಲಿ ಸೆಕೆಂಡ್ ಇಯರ್ ಅಂದ್ರೆ ಸ್ಟೂಡೆಂಟ್ಸ್ ಗಳು 30,000 40,000 ಮಂತ್ಲಿ ಸ್ಟೈಪೆಂಡ್ ಗಳನ್ನ ಪಡ್ಕೋತಾ ಇರ. ಇದು ಡಿಗ್ರಿ ಮಾಡೋಕ್ಕಿಂತ ಮುಂಚೆನೆ. ಆನೆಸ್ಟ್ಲಿ ಹೇಳ್ಬೇಕಂದ್ರೆ ಇದೊಂದು ಪ್ರೂಫ್ ಆಗಿರುತ್ತೆ ನಿಮಗೆ ಇವ್ರದ್ದು ಮಾಡೆಲ್ ವರ್ಕ್ ಆಗ್ತಿದೆ ಅನ್ನೋದಕ್ಕೆ. ಇಲ್ಲಿ ಇಂಡಸ್ಟ್ರಿ ಯಾರು ಇವಾಗ ಬಿಲ್ಡ್ ಮಾಡ್ತಾರಲ್ಲ ಅವರಿಗೆ ಒಂದು ಕೆಲಸನ ಕೊಡ್ತಿದೆ. ಜಸ್ಟ್ ನಿಮಗೆ ಕೋಡಿಂಗ್ ನ ಮೆಮೊರೈಸ್ ಮಾಡಿ ನೀವು ಕೋಡಿಂಗ್ ನ ಬರೋದ್ರಲ್ಲಿ ಯಾರಿಗೂ ಕೂಡ ಇಲ್ಲಿ ಕೆಲಸ ಸಿಗ್ತಾ ಇಲ್ಲ. ಬಟ್ ನಿಮ್ಗೆ ಹೇಳ್ಬೇಕಂದ್ರೆ ನಿಮ್ಮ ಬ್ಯಾಚ್ ಗ್ರಾಜುಯೇಟ್ ಆಗೋಷ್ಟರಲ್ಲಿ ಫ್ಯೂಚರ್ ಆಗಿರೋದಿಲ್ಲ, ಅದು ಜಸ್ಟ್ ಒಂದು ನಾರ್ಮಲ್ ಲೈಫ್ ಆಗಿರುತ್ತೆ. ನೀವೇನಾದ್ರೂ ಇಂಜಿನಿಯರಿಂಗ್ ಬಗ್ಗೆ ಸೀರಿಯಸ್ ಆಗಿದ್ದೀರಾ ಅಂದ್ರೆ ಹಾಲ್ಟ್ ಟೆಸ್ಟ್ ನ ಒಂದ್ಸಲಿ ತಗೊಳ್ಳಿ, ನಿಮ್ಮ ಫ್ಯೂಚರ್ ಒಂದು ಬದಲಾವಣೆ ಆಗ್ಬೋದು. ಟೆಸ್ಟ್ ಡೇಟ್ ಬಂದ್ಬಿಟ್ಟು ಮಾರ್ಚ್ 30ನೇ ತಾರೀಕು, ಲಾಸ್ಟ್ ಡೇಟ್ ಅಪ್ಲೈ ಮಾಡಕ್ಕೆ 29ನೇ ತಾರೀಕು ಆಗಿರುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಹಾಗೆ ಕಮೆಂಟ್ ಸೆಕ್ಷನ್ ಇರುತ್ತೆ. ಒಂದ್ಸಲಿ ಕ್ಲಿಕ್ ಮಾಡಿ ಚೆಕ್ ಮಾಡಿ. ಟೈಮ್ ತುಂಬಾ ಕಮ್ಮಿ ಇದೆ, ನಿಮ್ಮ ಫ್ಯೂಚರ್ ಚೇಂಜ್ ಆಗ್ಬಹುದು. ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಯಾರು ಕೂಡ ವಿಡಿಯೋನ ಮಧ್ಯ ಸ್ಕಿಪ್ ಮಾಡಕ್ ಹೋಗ್ಬಿಡಿ. ಓಕೆನಾ? ಈ ವರ್ಷ ನಿಮ್ಗೆ ಎಲ್ಲಾರ್ಗು ಕೂಡ ಆಗ್ಲೇ ಒಂದು ಇನ್ಫಾರ್ಮೇಶನ್ ಬಂದಿದೆ. ಕೆ ಅವರು ಅಫಿಷಿಯಲ್ ಅವ್ರ ಯೂಟ್ಯೂಬ್ ಚಾನಲ್ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ಕೆ ಡೈರೆಕ್ಟ್ ಅವ್ರು ಹೇಳಿರೋದೇನಂದ್ರೆ ಈ ವರ್ಷ ನಾವು ಕಂಬೈನ್ಡ್ ಕೌನ್ಸಿಲಿಂಗ್ ನ ಮಾಡಲ್ಲ, ಸಪರೇಟ್ ಆಗಿ ಮಾಡ್ತೀವಿ ಅಂತ ಹೇಳಿದ್ರೆ ಇದನ್ನ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಕೂಡ ಕನ್ಫರ್ಮ್ ನ ಮಾಡಿದ್ರೆ. ಇವಾಗ ಸಪರೇಟ್ ಕೌನ್ಸಿಲಿಂಗ್ ಅಂದ್ರೆ ಯಾವ ರೀತಿ ನಡೆಯುತ್ತೆ ಅಂದ್ರೆ, ಇಲ್ಲಿ ನೋಡಿ KCT ಅಂದಿದ ತಕ್ಷಣ ನಮ್ಗೆ ಏನಾಗುತ್ತೆ ಅಂದ್ರೆ ಬರೀ ಇಂಜಿನಿಯರಿಂಗ್ ಮಾತ್ರ ಇರಲ್ಲ, ಇಂಜಿನಿಯರಿಂಗು ಹಾಗೆ ಫಾರ್ಮ್ ಸೈನ್ಸು ನಂತರ ಫಾರ್ಮಸಿ ಕೋರ್ಸಸ್ ಎಲ್ಲ ಕೂಡ ಇನ್ಕ್ಲೂಡ್ ಆಗಿ ಬರುತ್ತೆ KCT ಕೌನ್ಸಿಲಿಂಗ್ ಅಲ್ಲಿ. ನೀಟ್ ಕೌನ್ಸಿಲಿಂಗ್ ಅಂದ್ರೆ ನಮಗೆ 3 ಕೋರ್ಸಸ್ ಬರುತ್ತೆ, ಒಂದು ಮೆಡಿಕಲ್, ಡೆಂಟಲ್ ಹಾಗೆ ಆಯುಷ್ ಬರುತ್ತೆ. ಓಕೆನಾ? ಈ ವರ್ಷ ಏನ್ ಮಾಡ್ತಾ ಇರಂದ್ರೆ ನಿಮ್ಗೆ ಕೌನ್ಸಿಲಿಂಗ್ ಗ್ರೌಂಡ್ಸ್ ಅನ್ನೇ ಕಂಪ್ಲೀಟ್ಲಿ ಚೇಂಜಸ್ ನ ಮಾಡಿದ್ರೆ. ಇವಾಗ ಎಕ್ಸ್ಪೆಷಲಿ ಯಾರು ಕೇರ್ಫುಲ್ ಆಗಿರ್ಬೇಕಂದ್ರೆ, ಇಲ್ಲಿ ನೀವು ಯಾರು ಬ್ಯಾಕಪ್ ಆಗಿ ಇಂಜಿನಿಯರಿಂಗ್ ನ ನೋಡ್ತಾ ಇರಾ, ಮೆಡಿಕಲ್ ಸಿಕ್ಕಿಲ್ಲ ಅಂದ್ರೆ ನೀವು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗಿರುತ್ತೆ. ಯಾಕಂದ್ರೆ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ, ಒಂದು ಸಲ ನೀವು ಕೌನ್ಸಿಲಿಂಗ್ ಅಲ್ಲಿ ಅಡ್ಮಿಷನ್ ಆಗ್ಬಿಟ್ಟು ಕಾಲೇಜಲ್ಲಿ ಅಡ್ಮಿಷನ್ ಕಂಪ್ಲೀಟ್ ಮಾಡ್ತು ಅಂದ್ರೆ ನೀವು ಯಾವುದೇ ಕಾರಣಕ್ಕೂ ಕೂಡ ಫರ್ದರ್ ರೌಂಡ್ ಕೌನ್ಸಿಲಿಂಗ್ ನ ನೀವು ಅಟೆಂಡ್ ಮಾಡಕ್ ಆಗಲ್ಲ. ಮತ್ತೆ ನೀವು ಬೇರೆ ಕೋರ್ಸಸ್ ಗಳಿಗೂ ಕೂಡ ಕೌನ್ಸಿಲಿಂಗ್ ನ ನೀವು ಅಟೆಂಡ್ ಮಾಡಕ್ ಆಗಲ್ಲ. ಓಕೆನಾ? ಫಾರ್ ಎಕ್ಸಾಂಪಲ್ ನೀವು ಇಂಜಿನಿಯರಿಂಗ್ ಕೋರ್ಸ್ ಸಿಕ್ತು ರೌಂಡ್ 1 ಅಲ್ಲಿ, ಓಕೆನಾ? ನೀವೇನ್ ಮಾಡಿದ್ರಿ, ಕಾಲೇಜ್ ಹೋಗಿ ಅಡ್ಮಿಷನ್ ಮಾಡ್ಕೋಬಿಟ್ರಿ. ಅವಾಗ ಏನಾಗುತ್ತೆ, ನಿಮ್ಗೆ ಮೆಡಿಕಲ್ ಕೌನ್ಸಿಲಿಂಗ್ ನ ನೀವು ಅಟೆಂಡ್ ಮಾಡಕ್ ಆಗಲ್ಲ, ನಿಮ್ನ ಇನ್ಎಲಿಜಿಬಲ್ ಮಾಡ್ತಾರೆ, ಕೌನ್ಸಿಲಿಂಗ್ ಇಂದ ತೆಗ್ದಾಕ್ತಾರೆ. ಓಕೆನಾ? ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ನಿಮ್ಗೆ ಸೀಟ್ ಹೋಲ್ಡಿಂಗ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದ್ರ ಪ್ರಕಾರ ಅದನ್ನ ನೀವು ಹೋಲ್ಡ್ ಮಾಡ್ಕೊಂಡು ರೂಲ್ಸ್ ಎಲ್ಲ ತಿಳ್ಕೊಂಡು ನಂತರ ನೀವು ಒಂದು ಕೌನ್ಸಿಲಿಂಗ್ ನ ಕಂಟಿನ್ಯೂ ಮಾಡ್ಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ಸ್ವಲ್ಪ ಕೇರ್ಫುಲ್ ಆಗಿರಿ. ಓಕೆನಾ? ಈ ವರ್ಷ ಕೌನ್ಸಿಲಿಂಗ್ ಅಲ್ಲಿ ಏನೇನ್ ಚೇಂಜಸ್ ಆಗ್ತಿದೆ ಅಂದ್ರೆ, ಇಲ್ಲಿ ನಿಮ್ಗೆ ಒಂದು ಸೀಟ್ ರಿಸಲ್ಟ್ ಬರುತ್ತೆ. ಸೀಟ್ ರಿಸಲ್ಟ್ ಬಂದಾದ್ಮೇಲೆ ವೆರಿಫಿಕೇಶನ್ ಸ್ಲಿಪ್ ಬರುತ್ತೆ. ಅದಾದ್ಮೇಲೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಕೌನ್ಸಿಲಿಂಗ್ ಅಲ್ಲಿ ನಿಮ್ಗೆ ಈ ವರ್ಷ ಒಂದು ಎಕ್ಸ್ಟ್ರಾ ರೌಂಡ್ ನ ಇಂಟ್ರೊಡ್ಯೂಸ್ ನ ಮಾಡಿದ್ರೆ. ಫಸ್ಟ್ ಬಂದ್ಬಿಟ್ಟು ಮಾಕ್ ರೌಂಡ್ ಅಂತ ಇರುತ್ತೆ. ಇದು ಬಂದ್ಬಿಟ್ಟು ಜಸ್ಟ್ ಒಂದು ಟ್ರಯಲ್ ರೌಂಡ್. ನೀವು ಕೊಟ್ಟಿರುವಂತಹ ಒಂದು ಆಪ್ಷನ್ಸ್ ಗಳಿಗೆ ನಿಮಗೆ ಯಾವ ರೀತಿ ಒಂದು ಸೀಟ್ ಅಲಾಟ್ಮೆಂಟ್ ಆಗ್ಬಹುದು ನಿಮ್ಗೆ ಗೊತ್ತಾಗ್ಲಿಲ್ಲ ಅದಕ್ಕೋಸ್ಕರ ಇದನ್ನ ನಡೆಸ್ತಾರೆ. ಇದು ಯಾವುದೇ ತರದ ಒಂದು ರಿಯಲ್ ರೌಂಡ್ ಅಲ್ಲ, ಇಲ್ಲಿ ಸಿಗುವಂತ ಸೀಟ್ ಕನ್ಫರ್ಮ್ ಅಲ್ಲ. ಓಕೆನಾ? ಇದಾದ್ಮೇಲೆ ನಮ್ಗೆ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಫಸ್ಟ್ ರೌಂಡ್ ಸ್ಟಾರ್ಟ್ ಆಗ್ತಿತ್ತು ಪ್ರತಿ ವರ್ಷ. ಆದ್ರೆ ಕೀ ಅವ್ರು ಏನ್ ಹೇಳ್ತಾ ಇರ ಅಂದ್ರೆ ಈ ವರ್ಷ ಫಸ್ಟ್ ರೌಂಡ್ ಬದಲು ಒಂದು ಪ್ರೀ ರೌಂಡ್ ಅಂತ ಒಂದು ಮಾಡ್ತೀವಿ ಅಂತ ಹೇಳ್ತಾ ಇರ.
ಓಕೆನಾ. ಅಂದ್ರೆ ಇದೊಂದು ಎಕ್ಸ್ಟ್ರಾ ರೌಂಡ್ ಆಗಿರುತ್ತೆ. ಇದ್ರಲ್ಲೂ ಕೂಡ ನೀವು ಒಂದು ಆಪ್ಷನ್ ಇಂಟರ್ವ್ಯೂ ಮಾಡಬಹುದು. ಇಲ್ಲಿ ಏನಾದ್ರು ಕಾಲೇಜ್ ಸಿಕ್ತು ಅಂದ್ರೆ ನೀವು ಅಡ್ಮಿಷನ್ ಆಗ್ಬಹುದು ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ. ಓಕೆನಾ, ಅಡ್ಮಿಷನ್ ಆಗ್ಬಹುದು. ನಂತರ ಈ ಒಂದು ರೌಂಡ್ ಅಲ್ಲಿ ಸೀಟ್ ಸಿಕ್ಕಿರೋದನ್ನ ಹೋಲ್ಡ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೋದಾ ಇಲ್ವಾ ಅನ್ನೋದು ಅದ್ರ ಬಗ್ಗೆ ಇನ್ನೂ ಕ್ಲಾರಿಫಿಕೇಶನ್ ಬಂದಿಲ್ಲ. ಓಕೆನಾ, ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ನಿಮ್ಮ ಸಿಇಟಿ ರಿಸಲ್ಟ್ ಬಂದಾದ್ಮೇಲೆ ಡೀಟೇಲ್ ಆಗಿ ಒಂದು ನೋಟಿಫಿಕೇಶನ್ ಬರುತ್ತೆ. ನಿಮ್ಗೆ ಕೌನ್ಸೆಲಿಂಗ್ ಎಷ್ಟು ರೌಂಡ್ ಈ ವರ್ಷ ಇರುತ್ತೆ, ಮತ್ತೆ ಪ್ರತಿಯೊಂದು ರೌಂಡ್ ಕೂಡ ನೀವು ಯಾವ ರೀತಿ ಅಟೆಂಡ್ ಮಾಡಬೇಕು, ಮತ್ತೆ ನೀಟ್ ವಿದ್ಯಾರ್ಥಿಗಳು ನೀವು ಯಾವ ರೀತಿ ಕೇರ್ಫುಲ್ ಆಗಿ ಒಂದು ರೌಂಡ್ ನ ಅಟೆಂಡ್ ಮಾಡಬೇಕು ಸಿಇಟಿಲಿ ಅನ್ನೋದು ಕೂಡ ನೋಟಿಫೈ ಮಾಡ್ತಾರೆ. ಅದ್ರ ಪ್ರಕಾರ ನೀವು ಪ್ಲಾನ್ ಅಪ್ ಮಾಡ್ಕೊಂಡು ಅಟೆಂಡ್ ಮಾಡಿ. ಮತ್ತೆ ನೀಟ್ ವಿದ್ಯಾರ್ಥಿಗಳು ನೆನ್ಪಿಟ್ಕೊಳ್ಳಿ, ನೀವು ಸಿಇಟಿ ಕೌನ್ಸಿಲಿಂಗ್ ಅಲ್ಲಿ ಸೀಟ್ ಸಿಕ್ಕಿದ್ರೆ ಹೋಲ್ಡ್ ಮಾಡ್ಕೋಬೇಕು, ಕಾಲೇಜ್ ಹೋಗಿ ಅಡ್ಮಿಷನ್ ಆಗಬಾರ್ದು. ಅಡ್ಮಿಷನ್ ಆದ್ರೆ ನೀವು ಯಾವುದೇ ಕಾರಣಕ್ಕೂ ಕೂಡ ಕೌನ್ಸಿಲಿಂಗ್ ನ ನೀಟ್ದು ಅಟೆಂಡ್ ಮಾಡಕ್ಕಾಗಲ್ಲ, ಅದನ್ನ ತಲೆಗೆ ಹಾಕೋಬಿಡಿ. ಮತ್ತೆ ನಿಮ್ಗೆ ಏನಾದ್ರು ಒಂದು ಪೇಯ್ಡ್ ನೀಟ್ ಕೌನ್ಸಿಲಿಂಗ್ ಮೆಂಬರ್ಶಿಪ್ ಬೇಕಾಗಿದೆ ಅಂದ್ರೆ ಮಾತ್ರ ಈ ಒಂದು ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನಿಮ್ಗೆ ಏನಾದ್ರು ಇಂಟ್ರೆಸ್ಟೆಡ್ ಇತ್ತು ಅಂದ್ರೆ ನೆಕ್ಸ್ಟ್ ನೀವು ಕಾಲ್ ಮಾಡಬಹುದಾಗಿರುತ್ತೆ. ಮತ್ತೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗಳಿಗೆ ಯಾರ್ಯಾರಿಗೆ ಸಹಾಯ ಆಗಿದೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ. ಟೆಸ್ಟ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ಅದನ್ನ ಒಂದ್ಸಲಿ ಚೆಕ್ ಮಾಡಿ.